2000 ಪೆಟ್ರೋಲು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎ ಡೇ ಇನ್ ಮೈ ಲೈಫ್ ಅಂತ. ಮಾರ್ನಿಂಗ್ ಟು ಈವ್ನಿಂಗ್, ಐ ಮೀನ್ ನೈಟ್ ವರೆಗೂ ನಾ ಏನೆಲ್ಲ ಮಾಡ್ತೀನಿ ಅಂತ ಕವರ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಸೊ ಶಾರ್ಟ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಮೇನ್ ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ತಗೊಂಡಿದ್ದೀನಿ. ನಾನು ಮಾರ್ನಿಂಗ್ ಎದ್ದಾಗ 6:30 ಆಗಿತ್ತು. ಅದಾದ್ಮೇಲೆ ಆಸ್ ಯೂಶುವಲ್ ರೂಟೀನ್ ಬ್ರಷ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಹೇಳ್ಬಿಡ್ತೀನಿ. ಕಂಪ್ಲೀಟ್ ಆಗಿ ನನ್ನ ಫುಡ್ ರೂಟೀನ್ ಏನಿರುತ್ತೆ, ನಾನು ಬೆಳಗ್ಗೆಯಿಂದ ಏನು ಮಾಡ್ತೀನಿ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಹೇಳಿಲ್ಲ ಅಂತ. ಮೇನ್ ರೂಟೀನ್ ಮಾತ್ರ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ನಾನು ನೆಕ್ಸ್ಟ್ ಯೂಸ್ ಮಾಡಿರೋವಂಥದ್ದು ಈ ಫೇಸ್ ವಾಶ್. ನಾನು ತುಂಬ ಮನಸ್ಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬೇಕು ಅಂತ ಅಂದರೆ ನೀವು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನೋಡಿ. ಇಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಮೆಝಾನಲ್ಲಿ ಸಿಗುತ್ತೆ, ನೀವು ಬೇಕಾದರೆ ಆರ್ಡರ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಫೇಸ್ ವಾಶ್ ಆದಮೇಲೆ ಸ್ಕಿನ್ ಕೇರ್ ಮಾಡೋದು ತುಂಬ ಅವಶ್ಯಕತೆ ಇದೆ. ಹಾಗಾಗಿ ನಾನಿಲ್ಲಿ ಎಮೋಲಿನ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಬೇಕು ಅಂದರೆ ಲಿಂಕ್ ಚೆಕ್ ಮಾಡಿ. ಅದಾದಮೇಲೆ ಭಗವದ್ಗೀತೆ ಓದಿ ನೆಕ್ಸ್ಟ್ ನಾನು ಮಾಡಿದ್ದು ಬಿಸಿ ನೀರಿಗೆ ಜೀರಿಗೆನ ಕುದಿಸ್ಕೊಂಡು ಕುಡಿಯೋವಂಥದ್ದು. ಇದರಿಂದ ಏನು ಯೂಸ್ ಇದೆ ಅಂತ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ, ನಿಮ್ಮ ಬೊಜ್ಜನ್ನ ಕರಗಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಸೊ ಹಾಗಾಗಿ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಫ್ರೀ ಮಾಡಿಕೊಂಡು ಇದೊಂದು ವಾಟರ್ನ ನೀವು ರೆಡಿ ಮಾಡಿಕೊಡಿ. ಜೀರಾ ವಾಟರ್ ತುಂಬ ಹೆಲ್ಪ್ ಆಗುತ್ತೆ ಎಂಪ್ಟಿ ಸ್ಟಮಕಲ್ಲಿ. ಬಟ್ ಎಂಪ್ಟಿ ಸ್ಟಮಕಲ್ಲಿ ನಿಮಗೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಂದರೆ ಫಸ್ಟ್ ಒಂದು ಸ್ವಲ್ಪ ತಣ್ಣೀರು ಕುಡಿದ್ಬಿಟ್ಟು ಅದಾದಮೇಲೆ ಈ ವಾಟರ್ನ ಕುಡಿಬೋದು. ನೆಕ್ಸ್ಟ್ ನಾನು ಮಾಡಿದ್ದು ನನ್ನ ಯೋಗರ್ಟ್ ಏನಿದೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೆ. ನನಗೆ ವರ್ಕೌಟ್ಗಿಂತ ಮುಂಚೆ, ವರ್ಕೌಟ್ ಆದಮೇಲೆ ಎಲ್ಲ ತಿಂತಾ ಇರ್ತೀನಿ. ಹಾಗಾಗಿ ನಾನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಜೊತೆಗೆ ಡ್ರ್ಯಾಗನ್ ಫ್ರೂಟ್ ನನ್ನ ಫೇವ್ರೇಟ್ ಇದು. ಸೊ ನೆಕ್ಸ್ಟ್ ಇಲ್ಲಿ ನಾನು ತಗೊಂಡಿರೋದು ಬ್ಲೂಬೆರಿ. ಇದರಲ್ಲಿ ನಾನು ಶೇಕ್ ಮಾಡ್ಕೊಳ್ತೀವಿ, ಮಿಲ್ಕ್ ಎಲ್ಲ ಹಾಕೊಂಡು ಶೇಕ್ ಮಾಡ್ಕೋತೀವಿ. ಅದಕ್ಕೆ ಬ್ಲೂಬೆರಿ, ಸ್ಟ್ರಾಬೆರಿ ಎಲ್ಲ ಬೇಕು. ಹಾಗಾಗಿ ಇಲ್ಲಿ ನೆಕ್ಸ್ಟ್ ನಾವು ಮಾರ್ಕೆಟಿಂದ ತಂದಿದ್ವಿ ಫ್ರೂಟ್ಸ್, ಆ್ಯಪಲ್ ಫ್ರೂಟ್ಸ್, ಮತ್ತು ಪೊಮೊಗ್ರೆನೇಟ್, ಸಮ್ ಆರೆಂಜ್, ಬನಾನಾ ಆ್ಯಂಡ್ ಚಕೋತ ಹಣ್ಣು ನಾವು ಇವಾಗ ರೀಸೆಂಟಾಗಿ ತೊಗೊಂಬಂದಿದ್ವಿ. ತುಂಬಾ ಚೆನ್ನಾಗಿತ್ತು ಅದು ಫ್ರೂಟು. ಅದಾದಮೇಲೆ ರಾಮಫಲ ಅಂತ ತುಂಬ ಜನ ಕೇಳಿರ್ತೀರ. ರಾಮಫಲ ತುಂಬಾ ಒಳ್ಳೆಯದು, ಕೈಂಡ್ ಆಫ್ ಸೀತಾಫಲ ಥರ ಇರುತ್ತೆ. ನೆಕ್ಸ್ಟ್ ನಂದು ಮಾರ್ನಿಂಗ್ ಫಸ್ಟ್ ಮೀಲ್ ಬಂದುಬಿಟ್ಟು ಓಟ್ಸಿಗೆ ನಾನು ಹೋಮ್ ಮೇಡ್ ಪ್ರೋಟೀನ್ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ ಆ ಪ್ರೋಟೀನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬ್ರೇಕ್ಫಾಸ್ಟ್ ಮುಗೀತು ಕೊನೆಗೂ. 2000 ಪೆಟ್ರೋಲು. ಎಷ್ಟು ಕಿಲೋಮೀಟರ್ ಹೋಗ್ತೀವಿ ಇವಾಗ? ಕಾರಲ್ಲಿ ಇರ್ಲಿ ಬಿಡು, ನಾಳೆ ಎಲ್ಲ ಬೇಕಲ್ಲ ನಮಗೆ. ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ನಾನು ಮತ್ತೆ ನನ್ನ ಹಸ್ಬೆಂಡ್ ಆಚೆ ಹೋಗಿದ್ವಿ. ನನ್ನ ಕೆಲಸ ಕೂಡ ಇತ್ತು, ಅವ್ರಿಗೂ ಕೆಲಸ ಇತ್ತು. ಹಾಗಾಗಿ ಆಚೆ ಹೋದ್ವಿ. ಆಚೆ ಹೋಗಿ ರಿಟರ್ನ್ ಬರೋ ಅಷ್ಟರಲ್ಲಿ ಆಫ್ಟರ್ನೂನ್ ಆಗಿತ್ತು. ಹಾಗಾಗಿ ಲಂಚ್ ಕೂಡ ಮಾಡ್ಕೊಂಡ್ವಿ. ಇಲ್ಲಿ ಬಂದ್ಬಿಟ್ಟು ಸೊಪ್ಪಿನ ಸಾರು, ರೈಸ್ ಜೊತೆಗೆ ಸ್ಟಾರ್ಟರ್ಸ್ ಆಗಿ ಚಿಲ್ಲಿ ಚಿಕನ್, ಗ್ರಿಲ್ ಚಿಕನ್, ಕಬಾಬು ನಾವು ಹೊರಗಡೆನೆ ತಂದಿದ್ದು. ಇನ್ನೆಲ್ಲ ಮಿಕ್ಕಿದ್ದು ಮನೆಯಲ್ಲೇ ಮಾಡಿರುವಂತದ್ದು. ಅದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಲೆಫ್ಟ್ ಸೈಡ್ ಇರುವಂತದ್ದು. ಸ್ವಲ್ಪ ಕುಕುಂಬರ್, ಆನಿಯನ್ ಜೊತೆಗಿದ್ರೆ ಸಖತ್ತಾಗಿರುತ್ತೆ. ಹಾಗಾಗಿ ಊಟ ಮುಗಿಸಿ ಸ್ವಲ್ಪ ರೆಸ್ಟ್ ತಗೊಂಡು ಅದಾದ್ಮೇಲೆ ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಲೈಟ್ ಆಗಿ ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿದ್ವಿ ವರ್ಕೌಟ್ನ. ನಾವು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳ್ದಾಗೆ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಇಬ್ರದ್ದು. ಹಾಗಾಗಿ ವರ್ಕೌಟ್ ಆಗಿ ಸ್ಟಾರ್ಟ್ ಮಾಡಿದೀವಿ. ವರ್ಕೌಟ್ ಮುಗಿಸಾದ್ಮೇಲೆ ಆಮ್ಲೆಟ್ ಮಾಡ್ಕೊಂಡಿದ್ವಿ, ಆಮ್ಲೆಟ್ ತಿಂದ್ವಿ. ಆಮ್ಲೆಟ್ ಜೊತೆ ನಾನು ಯೋಗರ್ಟ್ ತಿಂದಿದ್ದೆ. ಆ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ಸೊ ನಾನು ಇವತ್ತಿನ ದಿನ ನಾನು ಪೂಜೆ ಮಾಡೋ ಹಾಗಿರ್ಲಿಲ್ಲ. ಹಾಗಾಗಿ ನಾನ್ ವೆಜ್ ತಿಂದ್ಬಿಟ್ಟಿದ್ದೆ, ಅವ್ರು ವೆಜ್ ತಿಂದಿದ್ರು. ಹಾಗಾಗಿ ಅವರೇ ಕಂಪ್ಲೀಟ್ ಆಗಿ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು. ಅದಾದ್ಮೇಲೆ ಚಕೋತ ಹಣ್ಣಿತ್ತಲ್ಲ, ಅದನ್ನಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಪೆಪ್ಪರ್ ಪೌಡರ್ ಮತ್ತೆ ಚಾಟ್ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ, ನನ್ಗೆ ಇಷ್ಟ ಆಗಲ್ಲ. ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಯೂಸ್ ಮಾಡಿ ನಾನು. ಅದಾದ್ಮೇಲೆ ನನ್ಗೆ ಸ್ವಲ್ಪ ಕೆಲಸ ಇತ್ತು ಸಿಸ್ಟಮ್ ಅಲ್ಲಿ, ಅದನ್ನ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಕ್ ಆಗಲ್ಲ ಚಾನಲಲ್ಲಿ. ಸೊ ಹಾಗಾಗಿ ಅದನ್ನ ರೆಕಾರ್ಡ್ ಮಾಡಕ್ ಹೋಗ್ಲಿಲ್ಲ ನನ್ನ ವರ್ಕಿಂದು. ಇನ್ನ ನೆಕ್ಸ್ಟ್ ನೈಟ್ ಡಿನ್ನರ್ಗೆ ಇಲ್ಲಿ ಸಿಂಗಲ್ ಚಪಾತಿ, ಕ್ಯಾರೆಟ್ ಪಲ್ಯ ಮತ್ತೆ ಚಿಕನ್. ಇವತ್ತಿಗೆ ನನ್ನ ಡೇ ಇನ್ ಮೈ ಲೈಫ್ ಮುಗೀತು.